ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಯಾರಿಗೆ ತಾನೇ ತಮ್ಮ ಗಾರ್ಡನ್ನಲ್ಲಿ ಈ ರೀತಿ ಫ್ಲವರ್ಸ್ ಬರಬೇಕು, ಇದೇ ರೀತಿ ಬೆಳವಣಿಗೆ ಆಗಬೇಕು, ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರಬೇಕು, ಯಾವುದೇ ರೀತಿ ಅದರಲ್ಲಿ ಸಮಸ್ಯೆಗಳು ಬರಬಾರ್ದು ಅಂತ ಆಸೆ ಇರಲ್ಲ. ಪ್ರತಿಯೊಬ್ಬರ ಗಿಡಗಳನ್ನು ಬೆಳೆಸ್ತಿರುವಂಥ ಪ್ರತಿಯೊಬ್ಬರ ಪ್ಲಾಂಟ್ ಲವರ್ಸ್ಗೂ ಈ ಆಸೆ ಇದ್ದೇ ಇರುತ್ತೆ. ಹಾಗಿದ್ದರೆ ನರ್ಸರಿಯಲ್ಲಿ ಯಾಕೆ ಆ ಥರ ಫ್ಲವರ್ಸ್ ಬರುತ್ತೆ, ನಮ್ಮ ಗಿಡದಲ್ಲಿ ಯಾಕೆ ಈ ರೀತಿ ಫ್ಲವರ್ಸ್ ಬರಲ್ಲ? ಚಿಕ್ಕ ಚಿಕ್ಕ ಕಟಿಂಗ್ಸ್ಗಳಲ್ಲೂ ಅಲ್ಲಿ ಏನಾಗ್ತಾ ಇರುತ್ತೆ, ಬಂಚಸ್ನಲ್ಲಿ ಫ್ಲವರ್ಸ್ ಬರ್ತಾ ಇರುತ್ತೆ. ಆದರೆ ಅದೇ ಗಿಡಗಳನ್ನು ತಂದು ನಾವು ಮನೆಯಲ್ಲಿ ರೀಪಾಟ್ ಮಾಡಿದ ನಂತರ ಕೆಲವೇ ದಿನಗಳಲ್ಲಿ ಆ ಗಿಡ ಏನಾಗುತ್ತೆ ಅಂತಂದರೆ ತನ್ನ ಒಂದು ಗ್ರೋತನ್ನು ನಿಲ್ಲಿಸ್ಬಿಡುತ್ತೆ. ಯಾಕೆ ಅನ್ನೋದಾದರೆ ಈ ಒಂದು ಪ್ರಶ್ನೆಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಜೊತೆಗೆ ಕೆಲವೊಂದು ಹೋಮ್ ಮೇಡ್ ಅಂತಂದರೆ ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಕೆಲವೊಂದು ಫರ್ಟಿಲೈಸರನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡ್ತಾ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿಯನ್ನು ಹೊತ್ತು ನಿಮಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನರ್ಸರಿಯಲ್ಲಿ ಏನಾಗುತ್ತೆ ಅಂತಂದರೆ ಅವರು ಇಂತಿಷ್ಟೇ ಒಂದು ತಾಪಮಾನ, ಇಂತಿಷ್ಟೇ ಒಂದು ಫರ್ಟಿಲೈಸರ್, ಈ ರೀತಿ ಒಂದು ನೀರು, ಈ ರೀತಿ ಒಂದು ಹವಾಮಾನ ಅದಕ್ಕೆ ಮೇಂಟೈನ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಹೆಚ್ಚಿಗೆ ಬಿಸಿಲು ಕೂಡ ಬರ್ತಿರಲ್ಲ, ಹೆಚ್ಚಿಗೆ ನೆರಳು ಕೂಡ ಇರಲ್ಲ. ಅದೇ ರೀತಿ ನೋಡಿ ನನ್ನ ಗಿಡದಲ್ಲೂ ಕೂಡ ಇವಾಗ ಕ್ಯಾಲೆಂಚೋ ಗಿಡದಲ್ಲಿ ಮೊಗ್ಗುಗಳು ಸುರಿಮಳೆ ಆಗ್ತಾ ಇದೆ. ಇದಕ್ಕೇನು ಕಾರಣ ನೋಡಿ, ಇದೇ ರೀತಿ ಫ್ಲವರ್ಸ್ ನರ್ಸರಿಯಲ್ಲಿ ನಾನು ನಿಮಗೆ ಒಂದು ಕ್ಲಿಪ್ ತೋರಿಸಿದ್ನಲ್ಲ, ಅಲ್ಲಿ ಏನು ಬಡ್ಸ್ ಬಂದಿತ್ತು, ಫ್ಲವರ್ಸ್ ಬಂದಿತ್ತು, ಅದೇ ರೀತಿ ಇದರಲ್ಲೂ ಕೂಡ ಗ್ರೋತ್ ಆಗ್ತಾ ಇದೆ. ಇದಕ್ಕೇನು ಕಾರಣ ಅಂತಂದರೆ ನಾನು ಮನೆಯಲ್ಲಿ ಫೀಡ್ ಮಾಡುವಂಥ ಹೋಮ್ ಮೇಡ್ ಫರ್ಟಿಲೈಸರ್ಸ್. ನಾನು ಕಂಟಿನ್ಯೂಸ್ ನಿಮಗೆ ಫರ್ಟಿಲೈಸರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಏನು ಅನ್ನಿಸ್ತಾ ಇದೆ, ನಾನು ಕಥೆ ಹೇಳ್ತಾ ಇದ್ದೀನಿ, ನಿರುಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಕೂಡ ಕೆಲವೊಬ್ಬರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮಗೆ ಇದು ನಿರುಪಯುಕ್ತ ವಿವರಣೆ ಅನ್ನಿಸ್ತಾ ಇದ್ದರೆ ನೋಡಿ, ನಾನು ಆ ರೀತಿ ಏನಾದರೂ ವಿವರಣೆ ಕೊಡ್ತಾ ಇದ್ದರೆ ನನ್ನ ಗಿಡದಲ್ಲಿ ಈ ರೀತಿ ರಿಸಲ್ಟ್ಸ್ ಬರ್ತಾ ಇರಲಿಲ್ಲ. ನಾನು ತುಂಬ ದಿನಗಳಿಂದ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ, ಕೆಲವೊಂದು ಫರ್ಟಿಲೈಸರ್ಸನ್ನು ಫೀಡ್ ಮಾಡ್ತಾನೆ ಇರ್ತೀನಿ, ಅದನ್ನು ನಿಮ್ಮ ಜೊತೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಒಂದು ಪರಿಣಾಮನೇ ನನ್ನ ಗಿಡದಲ್ಲಿ ಈ ರೀತಿ ಗ್ರೋತ್ ಬರೋದಕ್ಕೆ ಕಾರಣ, ಈ ರೀತಿ ಒಂದು ರಿಸಲ್ಟ್ ಬರೋದಕ್ಕೂ ಕೂಡ ಕಾರಣ. ಸೊ ಬನ್ನಿ, ಹಾಗಿದೆ ಆ ಒಂದು ಫರ್ಟಿಲೈಸರ್ಸ್ ಯಾವುದು, ಮನೆಯಲ್ಲಿ ಯಾವ ರೀತಿ ಆ ಒಂದು ಫರ್ಟಿಲೈಸರ್ಸ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ನೋಡಿ, ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಣಗಿರುವಂಥ, ಚೆನ್ನಾಗಿ ಡ್ರೈ ಆಗಿರುವಂಥ ಈರುಳ್ಳಿ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಎಲ್ಲಾದರೂ ತರಕಾರಿ ತರಕ್ಕೆ ಹೋದಾಗ ಅಲ್ಲಿ ಕೂಡ ನೀವು ಅವ್ರ ಹತ್ರ ಕೇಳಿ ಇಸ್ಕೊಂಡು ಬರ್ಬೋದು ಅಂತ ಕೂಡ ತಿಳಿಸಿದ್ದೀನಿ. ಅವರೇನು ವೇಸ್ಟ್ ಅಂತಾನೆ ಎಸಿತಾ ಇರ್ತಾರೆ, ಅದನ್ನು ನಿಮಗೆ ಕೇಳಿದ್ರೆ ಅವರು ಖಂಡಿತ ಇಲ್ಲ ಅನ್ನಲ್ಲ. ನೆಕ್ಸ್ಟ್ ಬಂದು ಬಾಳೆಹಣ್ಣಿನ ಸಿಪ್ಪೆ. ಇದನ್ನು ನಾವು ಡೈಲಿ, ಇವಾಗ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಆವಾಗ ನಾನು ಏನು ಮಾಡ್ತಾಯಿದ್ದೆ, ಮನೆಯಲ್ಲಿ ಪೂಜೆಗೆ ಅಂತ ತಂದಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು, ನಾವು ಹಣ್ಣನ್ನು ತಿಂದಾದ ನಂತರ ಆ ಒಂದು ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಆರೆಂಜ್ ಪೀಲ್ಸ್. ಇವಾಗ ಈ ಆರೆಂಜ್ ಸೀಸನ್ ಶುರುವಾಗಿದೆ, ಚಳಿಗಾಲದಲ್ಲಿ ಈ ಹಣ್ಣು ತುಂಬಾ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಕೂಡ ನೀವು ಖಂಡಿತ ಮನೆಯಲ್ಲಿ ತಂದಿರ್ತೀರ. ಅದರ ಪೀಲ್ಸ್ಗಳನ್ನು ಕೂಡ ನೀವು ಹಣ್ಣು ತಿಂದಾದ ನಂತರ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಆಲೂಗಡ್ಡೆಯ ಸಿಪ್ಪೆ. ಮನೆಯಲ್ಲಿ ತರಕಾರಿ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಈ ಒಂದು ಸಿಪ್ಪೆಯನ್ನು ನೀವು ಎಸಿತಾ ಇದ್ದರೆ ದಯವಿಟ್ಟು ಈ ಒಂದು ಸಿಪ್ಪೆಯನ್ನು ಎಸೆಯೋದಕ್ಕೆ ಹೋಗಬೇಡಿ. ಇದರಲ್ಲಿ ಯಾವ್ಯಾವ ಕಂಟೆಂಟ್ ಇದೆ ಅಂತ ನಾನು ದಿನಾಲೂ ನನ್ನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಬರುವಂಥದ್ದು ದಾಳಿಂಬೆ ಸಿಪ್ಪೆ. ಈ ದಾಳಿಂಬೆ ಸಿಪ್ಪೆ ಕೂಡ ಗಿಡಗಳಿಗೆ ತುಂಬ ಒಂದು ಉಪಯುಕ್ತವಾದಂಥ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಈ ಎಲ್ಲ ಸಿಪ್ಪೆಗಳು, ಇದಿಷ್ಟೇ ಅಂತಲ್ಲ, ನಿಮ್ಮ ಹತ್ರ ಯಾವ ಸಿಪ್ಪೆ ಇರುತ್ತೋ ಆ ಒಂದು ಕೆಲವೊಂದು ಸಿಪ್ಪೆಗಳನ್ನು ನೀವು ಮನೆಯಲ್ಲಿ ಚೆನ್ನಾಗಿ ಬಿಸಿಲು ಬರೋ ಕಡೆ ಒಣಗಿಸಿ ಅದರಲ್ಲಿರುವಂಥ ಎಲ್ಲ ಮಾಯ್ಶ್ಚರ್ ಕಂಟೆಂಟ್ ಹೋಗುವವರೆಗೂ ಚೆನ್ನಾಗಿ ಡ್ರೈ ಮಾಡಿ ಅವುಗಳನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ಟೋರ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಏನು ಅಂತಂದರೆ, ಮಿಕ್ಸಿ ಜಾರ್ನಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ಅದರಲ್ಲಿ ಯಾವುದೇ ರೀತಿ ಹಸಿಯಾದಂಥ ಒಂದು ಅಂಶ ಇರಬಾರ್ದು. ಆ ಒಂದು ಪೀಲ್ಸನ್ನು ನೀವೇನು ಮಾಡಬೇಕು, ಮಿಕ್ಸರಲ್ಲಿ ಚೆನ್ನಾಗಿ ಅದನ್ನು ಪೌಡರ್ ಮಾಡಿ ಒಂದು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಆಲೂಗಡ್ಡೆ ಸಿಪ್ಪೆಯನ್ನು ಪೌಡರ್ ಮಾಡಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಡೈಲಿ ನಾನು ಯಾವಾಗ ತರಕಾರಿ ಮಾಡ್ತಾ ಇರ್ತೀನಿ ಆವಾಗ ಎಲ್ಲ ಪೀಲ್ಸನ್ನು ಏನು ಮಾಡ್ತೀನಿ, ಚೆನ್ನಾಗಿ ಹೆರೆದು ಇಟ್ಕೊಂಡು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಡೈಲಿ ಎಷ್ಟು ಬರುತ್ತೋ ಅಷ್ಟು ಅದನ್ನು ಕಲೆಕ್ಟ್ ಮಾಡ್ತಾನೆ ಇರ್ತೀನಿ. ಅದರಿಂದ ನನ್ನ ಗಿಡಗಳಿಗೆ ಫೀಡ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಬರುವಂಥದ್ದು ಬಾಳೆಹಣ್ಣಿನ ಸಿಪ್ಪೆ. ಇದರಲ್ಲಂತೂ ಹೈ ಕಂಟೆಂಟ್ ಆಫ್ ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಮ್, ನೈಟ್ರೋಜನ್ ಇದೆಲ್ಲ ಇರೋದರಿಂದ ಗಿಡಗಳಿಗೆ ತುಂಬ ಮಾಡಿಸಿರುವಂಥ ಒಂದು ಫರ್ಟಿಲೈಸರ್. ನರ್ಸರಿಯವರು ಏನು ಮಾಡ್ತಿರ್ತಾರೆ ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ಸನ್ನು ತುಂಬಾ ಫೀಡ್ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಆ ರೀತಿ ಒಂದು
ಹೂಗಳು ಬರುತ್ತೆ. ಆದರೆ ನಾವು ಅದೇ ಒಂದು ಫರ್ಟಿಲೈಸರ್ಗೆ ಅಲ್ಟರ್ನೇಟ್ ಆಗಿ ಅದರ ಬದಲಾಗಿ ನಾವು ನ್ಯಾಚುರಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸುತ್ತೆ. ನಾವು ನರ್ಸರಿಯಿಂದ ಗಿಡ ತಂದ ತಕ್ಷಣ ಏನಾಗುತ್ತೆ ಅಂತಂದರೆ ಅವರು ತುಂಬಾ ಕೆಮಿಕಲ್ ಫರ್ಟಿಲೈಸರ್ ಫೀಡ್ ಮಾಡಿರೋದ್ರಿಂದ ನಮ್ಮ ಹತ್ರ ಆ ಒಂದು ಕೆಲವೊಂದು ಫರ್ಟಿಲೈಸರ್ಸ್ ಇರಲ್ಲ. ಆದರೆ ಅದರ ಬದಲಾಗಿ ನಾವು ಮನೆಯಲ್ಲಿ ಈ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಕೊಡೋದ್ರಿಂದ ತಕ್ಕ ಮಟ್ಟಿಗೆ ಅದರಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಪರಿಣಾಮ ಇರುತ್ತೆ ಅದು ಕಡಿಮೆ ಆಗ್ತಾ ಬಂದು ನಾವು ಹಾಕುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇನ್ನಷ್ಟು ಸಂಖ್ಯೆಯಲ್ಲಿ ಇನ್ನಷ್ಟು ಹೂಗಳನ್ನು ಕೊಡೋದಕ್ಕೆ, ಜೊತೆಗೆ ಅದರ ಒಂದು ಪರಿಣಾಮವನ್ನು ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ಫರ್ಟಿಲೈಸರ್ ಫೀಡ್ ಮಾಡೋದ್ರಿಂದ ಇನ್ನಷ್ಟು ಒಳ್ಳೆಯ ರಿಸಲ್ಟನ್ನು ನಾವು ನಮ್ಮ ಗಾರ್ಡನ್ನಲ್ಲಿ ಪಡ್ಕೋಬೋದು. ನೋಡಿ, ಅದೇ ರೀತಿ ನಾನು ಬಾಳೆಹಣ್ಣಿನ ಸಿಪ್ಪೆಯ ಪೌಡರ್, ಆಮೇಲೆ ದಾಳಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್ ಹಾಗೂ ಈ ಆರೆಂಜ್ ಪೀಲ್ಸ್ ಏನಿದೆಯಲ್ಲ ಇದರ ಪೌಡ್ರನ್ನು ಕೂಡ ನಾನಿಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಆ ಈರುಳ್ಳಿ ಸಿಪ್ಪೆ, ಇದನ್ನು ಕೂಡ ನೀವು ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡು ಇದನ್ನು ಯಾವ ರೀತಿ ಗಿಡಗಳಿಗೆ ಫೀಡ್ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾನೆ ಹೋಗ್ತೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ಸದ್ಯಕ್ಕೆ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಕೇವಲ ಈ ಒಂದು ಫರ್ಟಿಲೈಸರ್ಸನ್ನು ತಪ್ಪದೆ ದಯವಿಟ್ಟು, ಇವಾಗ ಚೆನ್ನಾಗಿ ಬಿಸಿಲಿದೆ, ಜೊತೆಗೆ ಈ ಎಲ್ಲ ಹಣ್ಣಿನ ಸೀಸನ್ಸ್ ಕೂಡ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಇವುಗಳನ್ನು ನೀವು ದಯವಿಟ್ಟು ಮರೀದೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಆ ಈರುಳ್ಳಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮುಂದೆ ಮಳೆಗಾಲದಲ್ಲೂ ಕೂಡ ನಾವು ಇವುಗಳನ್ನು ಡ್ರೈ ಆಗಿ ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ಗಿಡಗಳಲ್ಲಿ ನಾವು ಚೆನ್ನಾಗಿ ರಿಸಲ್ಟನ್ನು ಪಡ್ಕೊಳ್ಬೋದು. ಸೊ ನರ್ಸರಿಯಲ್ಲಿ ಯಾವ ರೀತಿ ಫೀಡ್ ಮಾಡ್ತಾರೋ ಅದೇ ರೀತಿ ನಾವು ಮನೆಗೆ ತಂದ ತಕ್ಷಣ ಆ ಗಿಡಗಳಿಗೆ ನ್ಯಾಚುರಲ್ಲಾಗಿ ಫರ್ಟಿಲೈಸರ್ಸನ್ನು ಫೀಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ಎಲ್ಲ ಒಂದು ಫರ್ಟಿಲೈಸರ್ಸ್ ಏನಿದೆಯಲ್ಲ, ಡ್ರೈ ಪೌಡರ್ಸ್, ಇದನ್ನು ನೀವು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವಾಗ ನಿಮ್ಮ ಮನೆಯಲ್ಲಿ ಹಣ್ಣುಗಳು ಬರುತ್ತೋ, ಯಾವಾಗ ನೀವು ಮಾರ್ಕೆಟಿಂದ ಹಣ್ಣುಗಳನ್ನು ತರ್ತೀರೋ ಅವುಗಳನ್ನು ಈ ರೀತಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಇದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಹೋಗದೇ ಇರೋ ರೀತಿ, ಇದರಲ್ಲಿ ಯಾವುದೇ ಒಂದು ತಂಪು ಹೋಗದೇ ಇರೋ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ಯಾವುದೇ ರೀತಿ ಕೆಟ್ಟ ವಾಸನೆ ಬರಲ್ಲ, ಇದು ಹಾಳಾಗಲ್ಲ. ಜೊತೆಗೆ ಇದನ್ನು ನೀವು 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಕಂಟಿನ್ಯೂಯಸ್ ಆಗಿ ಫೀಡ್ ಮಾಡೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಆದರೆ ಏನಾದರೂ ಇದರಲ್ಲಿ ಸ್ವಲ್ಪ ಮಾಯ್ಶ್ಚರ್ ನಿಮಗೆ ಕಂಡು ಬಂತು ಅಂತಂದರೆ ಒಂದು ದಿನ ಅಥವಾ ಒಂದು 2-3 ಗಂಟೆಗಳವರೆಗೆ ಮತ್ತೆ ಬಿಸಿಲಿನಲ್ಲಿ ಹಾಕಿ ಮತ್ತೆ ಅದನ್ನು ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಖಂಡಿತ ಹಾಳಾಗಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಮ್ಮ ಮನೆಯಲ್ಲೇ ನಾವು ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ಸನ್ನು ರೆಡಿ ಮಾಡಿಕೊಂಡು ಮಾರ್ಕೆಟಿಂದ ದುಡ್ಡು ವೇಸ್ಟ್ ಮಾಡ್ದೇ ಗಿಡಗಳಿಗೆ ಫೀಡ್ ಮಾಡ್ಬೋದು. ಜೊತೆಗೆ ಅವುಗಳನ್ನು ಗಿಡಗಳಿಗೆ ಸೈಡ್ ಎಫೆಕ್ಟ್ ಆಗದೇ ಇರೋ ರೀತಿ ಕೂಡ ನೋಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ, ವಿಡಿಯೋ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಇನ್ನೇನಾದರೂ ಈ ಫರ್ಟಿಲೈಸರ್ಸ್ ಬಗ್ಗೆ ನಿಮಗೆ ಸ್ವಲ್ಪನೂ ಡೌಟ್ ಇದ್ದರೆ ಖಂಡಿತ ನನಗೆ ಕಮೆಂಟ್ಸ್ನಲ್ಲಿ ಕೇಳಿ, ನಾನು ಖಂಡಿತ ಉತ್ತರ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್. ಜೊತೆಗೆ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ಕಾಗಿ ಗಾರ್ಡನಿಂಗನ್ನು ಮಾಡಿ. ಯಾವಾಗಲಾದರೂ ಒಮ್ಮೆ ನಾನು ಕೂಡ ಗಿಡಗಳಿಗೆ DAP ಆಗಿರ್ಬೋದು, ಈ ಪೊಟಾಸ್ ಆಗಿರ್ಬೋದು ಫೀಡ್ ಮಾಡ್ತೀನಿ. ಆದರೆ 2 ತಿಂಗಳಿಗೊಮ್ಮೆ ಮಾತ್ರ ನಾನು ಕಂಟಿನ್ಯೂಯಸ್ ಆಗಿ ನನ್ನ ಗಿಡಗಳಿಗೆ ಮನೆಯಲ್ಲೇ ಸಿಗುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಫೀಡ್ ಮಾಡೋದು. ಅದರ ರಿಸಲ್ಟ್ ಕೂಡ ನನಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಜೊತೆ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್. ಬಾಯ್. ಟೇಕ್ ಕೇರ್.